ನಮಸ್ಕಾರ ಸರ್. ನಮಸ್ಕಾರ. ನಾವು ಇವತ್ತು ಹೂಲಗೇರಿ ಗ್ರಾಮಕ್ಕೆ ಬಂದೀವಿ. ಹೂಲಗೇರಿ ಗ್ರಾಮದೊಳಗೆ ನಮ್ಮ ಗೋಪಾಲ್ ಸರ್ ತಿಮ್ಮಾಪುರ ಅನ್ನೋರು ಹೊಲಕ್ಕೆ ಬಂದೀವಿ. ಅವರು ರೈತರು ಕೂಡ ಅದಾರ. ತಮ್ಮ ಹೆಸರು ಹೇಳ್ರಿ ಸರ್. ಡೊಂಗ್ರಪ್ಪ ಅಂತೇಳಿ. ಇವರು ಕೂಡ ಈ ಹೊಲ ಮಾಡ್ತಾರೆ. ಇವರು ಆಲ್ರೆಡಿ ನಾವು ಇದಕ್ಕೆ ಏನೇನು ಕೊಟ್ಟಿವಿ ಅನ್ನೋದನ್ನು ಹೇಳ್ತಾರೆ. ಅವರು ಭೂವಸ್ತ್ರ ಅನ್ನೋದು ಇದಕ್ಕೆ ಆಲ್ರೆಡಿ ಭೂವಸ್ತ್ರ ಕೊಟ್ಟಿವಿ. ಆಮೇಲಿಂದ ಸ್ಪ್ರೇನು ಕೂಡ ಬಿಟ್ಟಿವಿ. ಇದಕ್ಕೆ ಓಲಿಪು ಗ್ರೋಮೇಜಿಕು MS ಸ್ಪ್ರೇ ಅಂತೇಳಿ. ಇದನ್ನ ಬಿಟ್ಟ ಮೇಲೆ ಇದು ಎಷ್ಟು ತಿಂಗಳಾತ್ರಿ ಕಬ್ಬು? ಫೆಬ್ರವರಿ ಅಂದ ಸರ್. ಫೆಬ್ರವರಿ ಜನವರಿ ಅಂದ್ರೆ ಇವತ್ತಿಗೆ 6ನೇ ತಿಂಗಳು ರನ್ನಿಂಗ್. 7ನೇ ತಿಂಗಳು ರನ್ನಿಂಗ್. 6ರಿಂದ 7ನೇ ತಿಂಗಳು. ಗಣಿಕೆ ಎಷ್ಟೈತಿ? ಪಿಂಡಿ ಹಂಗೈತಿ? ಮರಿಸಂಖ್ಯೆ ಹಂಗೈತಿ? ಅದನ್ನೊಂದು ಸ್ವಲ್ಪ. ಇದು ಗಣಿಕೆ 13-14 ಐತ್ರಿ ಸರ್. ಮರಿಸಂಖ್ಯೆ ಜಾಸ್ತಿ ಬಂತ್ರಿ. ಮತ್ತು ಅದು ಗಣಿಕೆ ಕಬ್ಬಿನ ಲೆವೆಲ್ ಬಂದತ್ರಿ. ಈಗ ಬೆಳೆನೂ ಕೂಡ ವೀಕ್ಷಣೆ ಮಾಡೋಣ. ಇಲ್ಲಿ ತೋರಿಸ್ತೀವಿ ನಾವು. ಆಮೇಲಿಂದ ಕಬ್ಬು ಯಾವ ನಮೂನಿ ತಿಂದು ಬಂದೈತಿ. ಸೊ ಸರ್ಕಾರಿ ಗೊಬ್ಬರ ಮತ್ತೆ ಏನಾರು ಹಾಕಿರಿ ಇದಕ್ಕೆ? ಇಲ್ರಿ ಸರ್, ಸರ್ಕಾರಿ ಗೊಬ್ಬರ ಹಾಕೇ ಇಲ್ಲ. ಇಲ್ರಿ. ಓಕೆ. ಮರಿನೂ ಕೂಡ ಹಂಗಾಯ್ತು ರೀ. ಒಂದು ಗಿಡಕ್ಕೆ ಮರಿ 1 2 3 4 5 6 7 8 9 10 1 2 3 4 5 6 7 8 9 10 11 12 13 ಒಂದೊಂದು ಇದಕ್ಕೆ 13 ಮರಿ ಸಂಖ್ಯೆ ಐತೆ ಸರ್. ಆಮೇಲೆ ಕಬ್ಬು ತಿನ್ರಿ ಈ ನಮ್ಮನೆ ತಿಂದೈತಿ. ಆಮೇಲೆ ಎಷ್ಟು ಗಣಿಕೆ ಐತಿ ಅನ್ನಿಸ್ತೀವಿ ಸರ್? 16 ಗಣಿಕೆ. ಎಷ್ಟು ತಿಂಗಳ ಕಬ್ಬು? 7 ತಿಂಗಳ ಕಬ್ಬು ರೀ. 16 ಗಣಿಕೆ. 16 ಗಣಿಕೆ ಐತಿ. ಪಿಂಡ್ ನೋಡ್ರಿ ಯಾವ ನಮೂನಿ ಪಿಂಡ್ ಐತಿ. ಈ ನಮೂನಿ ಪಿಂಡ್ ಐತಿ ಕಬ್ಬು. ಇದಕ್ಕೆ ಭೂವಸ್ತ್ರ ಹಾಕಿರಿ, ಗ್ರೋ ಮ್ಯಾಜಿಕ್ಕು, MS ಸ್ಪ್ರೇ ಮತ್ತೆ ಓಲಿಫು. ಒಂದ್ಸಾರಿ ಗೊಬ್ಬರ ಕೊಟ್ಟೈತಿ, ಒಂದ್ಸಾರಿ ಸ್ಪ್ರೇ ಮಾಡೈತಿ. ಅಷ್ಟೇ ಮಾಡಿದ್ವಿ. ಇಷ್ಟಕ್ಕಿನ ಕಬ್ಬು ಕೂಡ ಒಳಗೆ ಹೋಗಾಕ ಹಾಕೋದಿಲ್ಲ. ಉಷ್ಟು ಒಂದೇ ಲೆವೆಲ್ ಐತಿ ಕಬ್ಬು. ಅಷ್ಟು ಅನ್ನೋದಿಲ್ಲ, ಯಾವುದೇ ರೀತಿಯಿಂದ ಹಾಕೋದಿಲ್ಲ ಒಳಗೆ ಹೋಗಾಕ. ಮರಿ ಸಂಖ್ಯೆನೂ ಕೂಡ ವೀಕ್ಷಣೆ ಮಾಡಬೇಕು. ಈ ಥರ ರಾಸಾಯನಿಕ ಕೃಷಿ ಹಾಕೋದ್ರಿಂದ ಭೂಮಿನೂ ಕೆಡ್ಕೊಂತೀವಿ, ಇಳುವರಿನೂ ಕಡಿಮೆ ತೊಗೊತೀವಿ. ಇಲ್ಲಿ ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮ ಭೂಮಿನೂ ಫಲವತ್ತತೆ ಆಗಿರುತ್ತೆ, ಒಳ್ಳೆ ಇಳುವರಿನೂ ತೆಗಿತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಬಂದ್ಬಿಟ್ಟು ಉಮೇಶ್ ಶೆಟ್ಟಿ ಅಂತೇಳಿ. ನಾವು ಆಲ್ರೆಡಿ ಸುಳಿಕೆರೆ ಗ್ರಾಮದವ. ನಮ್ಮ ಪ್ರಕಾಶ್ ದಡ್ಡಿ ಸರ್ ಕೂಡ ನಮ್ಮಲ್ಲಿ ಇದ್ದಾರೆ ಈಗ. ಅವರು ಕೂಡ ಸ್ವದೇಶ ಮಾಡೋ ಮುಂದೆಗ ಅವರು ನಾವು ಕುಡಿ ಬಂದ ಕೇಸಿ ಈ ಹೊಲಕ್ಕೆ ಪ್ಲ್ಯಾನ್ ಕೊಟ್ಟಿದ್ದೀವಿ. ಅವಾಗ ನಮಗೆ ಏನು ಅನಿಸಿತ್ತು, ಅವರು ರೈತರು ನೋಡೋಣ ಸರ ಈಗ ಬರೀ 4 ಎಕರೆ ಮಾಡ್ಕೊತೀನಿ, ಮುಂದೆ ಬೇಕಾದ್ರೆ ಉಷ್ಟು ಮಾಡ್ಕೊತೀನಿ ಅಂದಿದ್ರು. ಅವ್ರಿಗೆ ಈಗ ಕನ್ಫರ್ಮ್ ಹಾಕಿಸಿ ಮತ್ತು ಇವತ್ತು ಕೂಡ ಹೇಳ್ಯಾರ ಅವರು, ನಾಳೆ ಒಂದು 25,000 ರೂಪಾಯಿ ಇನ್ನೊಂದು ಕಬ್ಬಿಗೆ ನನಗೆ ಓಲಿಪು ಗ್ರೋ ಮ್ಯಾಜಿಕ್ಕು MS ಸ್ಪ್ರೇ ಕೊಡ್ರಿ ಅಂತ ಕೂಡ ಹೇಳ್ಯಾರ. ಎಲ್ಲ ರೈತ ಬಾಂಧವ್ರಲ್ಲಿ ಹೇಳೋದನ್ನು ಸಾವಯವ ಕೃಷಿ ಮಾಡಿರಿ, ಭೂಮಿ ಉಳಿಸ್ರಿ, ಆರೋಗ್ಯದಿಂದ ಎಲ್ಲರೂ ಇಡುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಒಂದು 2 ಮಾತು ಮುಗಿಸ್ತೀನಿ. ಜೈ ಮೈ ಲೈಫ್ ಸ್ಟೈಲ್. ಸರ್, ನಿಮಗೆ ಇದನ್ನು ಹಾಕಿದ್ರಿಂದ ನಿಮ್ಗೆ ಖುಷಿ ಇದೆ? ಬೇಸ್ ಐತಿ. ನೀವು ಮುಂದೆ ಇದನ್ನೇ ಬಳಸ್ತೀರಿ? ಇಂಪ್ರೂವ್ ಇದನ್ನ ಮಾಡ್ಬೇಕಂತ ವಿಚಾರ ಮಾಡಿ. ಥ್ಯಾಂಕ್ ಯು.